ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಟೀ ಟೈಮ್ ಸ್ನ್ಯಾಕ್ಸಿಗೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ ತೂತಿನ ಬುಟ್ಟಿ ಇಡ್ತೀನಿ ರೀ. ನೀವು ಜರಡಿ ಇದ್ರೆ ಜರಡಿ ಆದ್ರೆ ಇಟ್ಕೋಬೋದು. ನನ್ನ ಹತ್ರ ಈ ಥರ ತೂತಿನ ಬುಟ್ಟಿ ಐತಿ, ಅದು ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಒಂದು ಗ್ಲಾಸ್ನಷ್ಟು ನೀರು ಹಾಕೊಂಡ್ರೆ ಸಾಕು. ನಾನು 2 ಬೀಟ್ರೂಟ್ ತೊಗೊಂಡು ಈ ರೀತಿ ಸಣ್ಣ ಕಟ್ ಮಾಡಿಟ್ಕೊಂಡೇನ್ರಿ. ಈಗ ಇವು ಹಾಕ್ಕೊಂಡು ಬೇಯಿಸ್ಕೊತೀನಿ ರೀ. ಇವು ಉಗಿದ ಮೇಲೆ ಬೇಯಿಸ್ಕೋಬೇಕ್ರಿ. ಈಗ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಉಗಿದ ಮೇಲೆ ಬೇಯಿಸ್ಕೊಂಡ್ರೆ ಒಳ್ಳೇದ್ರಿ. ನಾವು ನೀರಾಗ ಹಾಕಿ ಬೇಯಿಸಿದ್ರೆ ಎಲ್ಲ ನೀರೆಲ್ಲ ಬಿಡ್ತೈತ್ರಿ, ಕಲರ್ ಬಿಡ್ತೈತಿ. ಹಾಗಾಗಿ ನಾನು ಉಗಿದ ಮೇಲೆ ಬೇಯಿಸ್ಕೊಂಡಿರ್ತೈತೆ, ಉಗಿದ ಮೇಲೆ ಬೇಯಿಸ್ಕೊಳಕತ್ತೀನಿ ರೀ. ಇದೇನಪ್ಪ ಇದು ಇವಳು ಬೀಟ್ರೂಟಿಂದ ಏನು ಮಾಡ್ತಾಳ ಅಂತ ನೀವು ಅನ್ಕೋಬೋದು. ಈಗ ನಾ ಬೀಟ್ರೂಟ್ ಬೇಯಿಸಾಕತ್ತೀನಿ. ಇದು ಬೇಯಿಸಿ ತಣ್ಣಗಾದ ನಂತರ ನಾ ಏನು ಮಾಡ್ತೀನಿ ಅನ್ನೋದು ನೀವು ನೋಡುವಂತ್ರಿ. ಈಗ ನಾನು ಬೀಟ್ರೂಟ್ ಬೇಯಿಸಾಕಿಟ್ಟಿದ್ದೆನಲ್ರಿ, ಈಗ ಬೆಂದವನ್ನ ಚೆಕ್ ಮಾಡ್ಕೊಳ್ಳೋಣ್ರಿ. ನೀವು ಚಾಕು ಚುಚ್ಚಿ ನೋಡ್ರಿ, ಗೊತ್ತಾಗ್ತದೆ ನೋಡ್ರಿ. ಬೆಂದಾವ ನೋಡ್ರಿ, ಹಿಂಗೆ ಮುಟ್ಟಿದ್ರೆ ಮೆತ್ತಗೆ ನೋಡ್ರಿ. ನಾನು ಉಗಿದ ಮೇಲೆ ಬೇಯಿಸ್ಕೊಂಡೇನಿ ನೋಡ್ರಿ. ಈ ರೀತಿ ಬೇಯ್ಬೇಕ್ರಿ. ಬೀಟ್ರೂಟ್ ಬಿರುಸಿರ್ತೈತೆಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಚಲೋ ರೀ. ಈಗ ಇವು ಬೆಂದಾವು, ಇವು ನಾ ತಕ್ಕೋತೇನೆ. ಈಗ ಒಂದು ಸ್ವಲ್ಪ ತಣ್ಣಗಾಗಲ್ರಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ್ರಿ. ನಾ ಬೀಟ್ರೂಟ್ ಬೇಯಿಸ್ಕೊಂಡಿದ್ದೇನೆ ರೀ, ತಣ್ಣಗಾಗ್ಯಾವ. ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡ್ರಿ. ಇದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ಈಗ ನಾನು ಬೀಟ್ರೂಟ್ ರುಬ್ಕೊಂಬಂದಿನಿ ರೀ. ಈ ರೀತಿ ಪೇಸ್ಟ್ ಆಗೈತಿ. ನಾನು ನಿಮಗೆ ಹೇಳಿದ್ನಲ್ರಿ ಏನು ಮಾಡ್ತೀನಿ ಅಂತ ನೋಡ್ರಿ ಅಂತ. ಈಗ ನಾನು ಒಂದು ಪರಾತಿಗೆ ಹಾಕ್ಕೋತೀನಿ ನೋಡ್ರಿ. ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ ನೀವು. ಇದು ಬೇಯಿಸಿ ಮಾಡೋದ್ರಿಂದ ಒಳ್ಳೇದಂತ ನಾನು ಬೇಯಿಸಿ ಮಾಡೀನಿ ರೀ. ನೀವು ಬೇಕಾದ್ರೆ ಹಾಗೆ ಹಸಿದೇ ರುಬ್ಕೊಂಡ್ರೆ ನಡಿತೈತಿ. ಅದು ಹಸಿದು ರುಬ್ಕೊಂಡ್ರೆ ಜಾಸ್ತಿ ನೀರಾಗುತ್ತೆ. ಹಾಗಾಗಿ ಬೇಯಿಸಿ ರುಬ್ಕೊಂಡ್ರೆ ಈ ರೀತಿ ಪೇಸ್ಟ್ ಆಗುತ್ತೆ ರೀ. ಈಗ ನಾನು ಬೀಟ್ರೂಟ್ ಏನು ಬೇಯಿಸಿ ರುಬ್ಕೊಂಬಂದಿನಿಲ್ಲ, ಅದೆಲ್ಲ ಹಾಕ್ಕೊಂಡೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೇನಿ. ನಿಮ್ಗೆ ಬೇಕಾದ್ರೆ ಚಾಟ್ ಮಸಾಲ, ಗರಂ ಮಸಾಲ ಯಾವ್ದು ಬೇಕಾದ್ರೆ ಹಾಕೋಬೋದು ರೀ. ನಾನು ಸಿಂಪಲ್ಲಾಗಿ ಮಾಡಾಕತ್ತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕೋತೀನಿ ರೀ. ನೀವು ಬೇಕಾದ್ರೆ ಮೈದಾ ಹಿಟ್ಟು ಹಾಕೊಂಡು ಮಾಡ್ಕೋಬೋದು. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ಲ, ಹಾಗಾಗಿ ನಾನು ಗೋಧಿ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ಈಗ ನಾವು 1 ಕಪ್ನಷ್ಟು ಹಾಕ್ಕೊಂಡಿನಿ ರೀ. ಇದಕ್ಕೆ ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋಮ್ರಿ, ಎಷ್ಟು ಹಿಡಿತೈತೈತಿ. ಇದಕ್ಕೆ ಮೊದಲೇ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊರಿ. ನಿಮ್ಗೆ ಗಟ್ಟಿ ಅನಿಸಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕೋರಿ. ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಬೀಟ್ರೂಟು ಆರೋಗ್ಯಕ್ಕೆ ಒಳ್ಳೇದು, ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ. ಹಾಗಾಗಿ ನಾನು ಬೀಟ್ರೂಟಿಂದ ಚಿಪ್ಸ್ ಮಾಡಾಕತ್ತೀನಿ. ಮಕ್ಕಳು ಬೀಟ್ರೂಟ್ ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಇದಕ್ಕೆ ನೀರು ಹಾಕೊಂಡಿಲ್ಲ, ಹಂಗೆ ನಾದ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ನೋಡಿ, ಅಷ್ಟು ಹಿಟ್ಟು ಹಾಕೊಂಡು ನಾದ್ಕೊಡ್ರಿ. ನಂದು 1 ಕಪ್ ಹಿಡ್ದೈತೆ ನೋಡ್ರಿ. ಈ ರೀತಿ ಬೀಟ್ರೂಟ್ ಚಿಪ್ಸ್ ಮಾಡಿಟ್ರೆ ಎನಿ ಟೈಮ್ ತಿನ್ಬೋದ್ರಿ. ಮಕ್ಳು ಏನಾರು ತಿನ್ನಕ್ಕೆ ಕೇಳಿದಾಗ ಕೊಡ್ಬೋದ್ರಿ. ನೀವು ಕಲರ್ಫುಲ್ ಆಗಿರ್ತಾವಲ್ಲ, ಇಷ್ಟಪಟ್ಟು ತಿಂತಾರೆ. ನಾನು ಖಾರ ಉಪ್ಪು ಮಾತ್ರ ಹಾಕ್ಕೊಂಡಿನಿ. ನಿಮ್ಗೆ ಬೇಕಂದ್ರೆ ಬೇರೆ ಬೇರೆ ಏನಾರು ಮಸಾಲೆಗಳು ಹಾಕ್ಕೊಂಡು ಮಾಡ್ಕೋಬೋದ್ರಿ ನೀವು. ನಾನು ನೀರು ಹಾಕ್ಕೊಂಡಿಲ್ಲ ರೀ. ಬೀಟ್ರೂಟ್ ಏನು ರುಬ್ಕೊಂಡಿದ್ನಲ್ಲ, ಆ ಪೇಸ್ಟಿಗೆ ಎಷ್ಟು ಗೋಧಿ ಹಿಟ್ಟು ಹಿಡಿತೈತೆ ನೋಡ್ಕೊಂಡು ಅಷ್ಟು ಹಿಟ್ಟು ಹಾಕ್ಕೊಂಡು ನಾದ್ಕೊಂಡೇನು ನೋಡ್ರಿ. ನಾ ಮೇಲೆ ನೀರೇನು ಹಾಕಿಲ್ಲ. ಈ ಹದ ಆಗೈತೆ ನೋಡ್ರಿ. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ಮೆತ್ತಗೂ ಬೇಡ್ರಿ. 1 ಕಪ್ ಹಿಟ್ಟು ಹಿಡ್ದೈತೆ ನೋಡ್ರಿ. ಈಗ ನಾ 2 ನಿಮಿಷ ನೆನೆಯಾಕೆ ಇಟ್ಟಿದ್ದೆ ಹಿಟ್ಟನದು ನೆಂದೈತಿ. ಈಗ ಇದ್ರಾಗ ಒಂದು ಉಳಿ ತೊಗೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ತೊಗೋಬೋದ್ರಿ. ನಾನು ಈ ಸೈಜಲ್ಲಿ ತೊಗೋತೀನಿ ನೋಡ್ರಿ. ನೀವು ಹಿಟ್ಟು ಹೆಚ್ಚಾದ್ರೂ ಲಟ್ಟಿಸ್ಬೋದು, ಎಣ್ಣೆ ಹೆಚ್ಚಾದ್ರೂ ಲಟ್ಟಿಸ್ಬೋದು. ನಾನೀಗ ಎಣ್ಣೆ ಹೆಚ್ಚಿ ಲಟ್ಟಿಸ್ತೀನಿ ನೋಡ್ರಿ. ಈಗ ನಾ ಒಂದು ಉಳಿ ತೊಗೊಂಡೇನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ನೀವು ಗೋಧಿ ಹಿಟ್ಟು ಹೆಚ್ಚಾದ್ರೂ ಲಟ್ಟಿಸ್ರಿ, ಎಣ್ಣೆ ಹೆಚ್ಚಾದ್ರೂ ಲಟ್ಟಿಸ್ರಿ. ನಾನು ಎಣ್ಣೆ ಹಚ್ಚಾಕತ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ಲಟ್ಟಿಸ್ಕೋರಿ. ಆದಷ್ಟು ತಳ್ಳಗೆ ಲಟ್ಟಿಸಿದ್ರೆ ಒಳ್ಳೇದ್ರಿ. ಇದು ಬೀಟ್ರೂಟ್ ಇರೋದ್ರಿಂದ ಕಲರ್ ರೆಡ್ಡಾಗಿ ಬಂದೈತೆ ನೋಡ್ರಿ. ಎಷ್ಟು ಮಸ್ತ್ ಕಲರ್ ಬಂದೈತೆ ನೋಡ್ರಿ. ನಾವು ಚಪಾತಿ ಮಾಡ್ಕೋಬೇಕಾದ್ರೆ ರೌಂಡಾಗೆ ಮಾಡ್ಕೋಬೇಕಾಗತ್ತೆ. ಇದಕ್ಕೇನು ಸೇಪ್ ಇಂಪಾರ್ಟೆಂಟ್ ಅಲ್ರಿ. ಎಷ್ಟು ತಳ್ಳಗಾಗುತ್ತಲ್ಲ ಅಷ್ಟು ತಳ್ಳಗೆ ಲಟ್ಟಿಸ್ಕೊಂಡ್ರೆ ಸಾಕ್ರಿ. ನೀವು ಚಪಾತಿ ಮಾಡ್ಬೋದು, ಪರೋಟ ಮಾಡ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಬೋದ್ರಿ. ಇದು ಗೋಧಿ ಹಿಟ್ಟು ಇರೋದ್ರಿಂದ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೊರಿ. ನಾನೀಗ ಚಿಪ್ಸ್ ಮಾಡಿಟ್ರಾಯ್ತು ಅಂತ ಚಿಪ್ಸ್ ಮಾಡಾಕತ್ತೀನಿ ರೀ. ಈ ಸ್ಕೂಲ್ ರಜೆ ಇರೋದ್ರಿಂದ ಮಕ್ಕಳು ಮನ್ಯಾಗ ಇರ್ತಾರಲ್ರಿ, ತಿನ್ನಕ್ಕೆ ಏನಾರು ಬೇಕಂತ ಕೇಳ್ತಿರ್ತಾರೆ. ಅವಾಗ ಈ ರೀತಿ ಮಾಡಿಟ್ರೆ ಅವ್ರಿಗೆ ಕೇಳ್ದಾಗೆಲ್ಲ ಕೊಟ್ಬಿಡ್ಬೋದು ರೀ.
ನಿಮ್ಗೆ ಯಾವ ಸೈಜಲ್ಲಿ ಸೇಪ್ ಬೇಕು ನೋಡಿಕೊಂಡು ಆ ಸೇಪಲ್ಲಿ ಕಟ್ ಮಾಡ್ಕೊರಿ. ನಾ ಈಗ ಉದ್ದುದ್ಕ ಕಟ್ ಮಾಡ್ಕೊತೀನಿ ನೋಡಿರಿ. ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊರಿ. ನೀವು ಪೂರ್ತಿ ಉದ್ದಾಗೆ ಆದರೂ ಮಾಡ್ಬೋದು, ಇಲ್ಲ ಇಷ್ಟು ಸೈಜ್ ಆದರೂ ಮಾಡ್ಬೋದು. ನಾನು ಈ ಸೈಜಲ್ಲಿ ಮಾಡ್ಕೊಂಡೀನಿ ನೋಡಿರಿ. ಈಗ ನಾ ಒಂದಷ್ಟು ಮಾಡ್ಕೊಂಡೇನ್ರಿ, ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ. ಈಗ ಎಣ್ಣೆ ಕಾಯ್ಬೇಕಲ್ಲ, ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೊತೀನಿ ರೀ. ಇವು ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ, ನಾ ಮಾಡ್ಕೊಂಡಿರೋ ಚಿಪ್ಸ್ ಬಿಡ್ತೀನಿ ನೋಡಿರಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡ್ಕೊಂಡು ನೀವು ಬಿಡಬೇಕಾಗ್ತೈತೆ ರೀ. ನಾವು ಒಂದಷ್ಟು ಬಿಟ್ಟಿನಿ ರೀ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕಬೇಡ್ರಿ. ನೀವು ಮುಳುಗೋಷ್ಟು ಎಣ್ಣೆ ಹಾಕಿದ್ರೆ ಅವೇ ಫ್ರೈ ಆಗ್ತಾವೆ ರೀ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತಾಗಿ ಬರಾಕತ್ತಾವ. ನಾನು ಗೋಧಿ ಹಿಟ್ಲೆ ಮಾಡೀನಿ ರೀ. ನೀವು ಬೇಕಾದ್ರೆ ಮೈದಾ ಹಿಟ್ಲೇನೂ ಮಾಡ್ಕೊಬೋದು, ಇಲ್ಲ ಚಿರೋಟಿ ರವೆ ಮಾಡ್ಕೊಬೋದು. ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ, ಹಾಗಾಗಿ ನಾನು ಗೋಧಿ ಹಿಟ್ಟಲ್ಲಿ ಮಾಡಾಕತ್ತೀನಿ ನೋಡಿರಿ. ಇವು ಲೋ ಫ್ಲೇಮಲ್ಲಿ ಇಟ್ಟೆ ಕರಿಬೇಕಾಗ್ತೈತೆ ರೀ. ಇವು ಕಲರ್ ರೆಡ್ ಇರ್ತಾವಲ್ಲ, ಹಿಂಗಾಗಿ ಕರ್ದಿದ್ದು ಗೊತ್ತಾಗಲ್ಲ. ಇವು ಗುಳಿ ಬರೋದೆಲ್ಲ ಕಡಿಮೆ ಆದ ನಂತರ ನೀವು ತಕ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ ಬಿಟ್ಟಾಗ ಎಷ್ಟು ಗುಳಿ ಬರ್ತಾಯಿದ್ದು, ಈ ಗುಳೆಲ್ಲ ಕಡಿಮೆ ಆಗತ್ತಾವ ನೋಡಿರಿ. ಗುಳು ಕಡಿಮೆ ಆಗ್ಯಾವ ಅಂದ್ರೆ ಇವು ಫ್ರೈ ಆಗ್ಯಾವ ಅಂತ ಅರ್ತಾರೆ. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನೋಡಿರಿ ಗುಳೆಲ್ಲ ಕಡಿಮೆ ಆಗ್ಯಾವ. ಈಗ ಇವನ್ನ ತಕ್ಕೋತೀನಿ ರೀ. ಈಗ ಸಾಯಂಕಾಲ ಮಳೆ ಬರ್ತಿರ್ತೈತಿ, ಸಾಯಂಕಾಲ ಏನು ಮಾಡೋಕೆ ಆಗ್ತಿರೋದಿಲ್ಲ. ಈ ರೀತಿ ಮಾಡಿ ಇಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅವಾಗ ತಿನ್ಬೋದು ರೀ. ಈಗ ಬೀಟ್ರೂಟ್ ಚಿಪ್ಸ್ ರೆಡಿ ಆಗ್ಯಾವ್ರಿ, ನಾ ತಕ್ಕೋತೀನಿ ನೋಡಿರಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಾವ ನೋಡಿ. ಮಕ್ಕಳಿಗೆ ಅಂಗಡಿಯಿಂದ ತಂದು ಕೊಡೋ ಬದಲು ಈ ರೀತಿ ಮನ್ಯಾಗ ಮಾಡಿಟ್ರೆ ಎನಿ ಟೈಮ್ ಕೊಡ್ಬೋದು ರೀ. ಆರೋಗ್ಯಕ್ಕೂ ಒಳ್ಳೇದು ಮನ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನೋಡಿರಿ ನಾ ಗೋಧಿ ಹಿಟ್ಟು ಮತ್ತು ಬೀಟ್ರೂಟಿಂದ ಒಳ್ಳೆ ಚಿಪ್ಸ್ ಮಾಡ್ಕೊಂಡೇನಿ. ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ. ಈಗ ನಾವೊಂದು ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ. ಈಗ ನಾವೊಂದು ತಿಂದು ತೋರಿಸ್ತೀನಿ ನೋಡಿರಿ. ಸೌಂಡ್ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು ಎಷ್ಟು ಕ್ರಿಸ್ಪಿಯಾಗಿ ಬಂದಾವೆ ಅಂಥೇಳಿ. ಯಾಕಂದ್ರೆ ಇದು ಗೋಧಿ ಹಿಟ್ಟು ಇರೋದ್ರಿಂದ ಕಟ್ಟಿಯಾಗೇ ಬರ್ತಾವ್ರಿ. ಬಾಯಾಗೂ ಮಸ್ತಾಗಿ ಟೇಸ್ಟ್ ಬಂದಾವ್ರಿ. ನೀವು ಒಂದ್ಸತಿ ಮಾಡಿ ಇಟ್ಬಿಟ್ರೆ ನೀವು ಎನಿ ಟೈಮ್ ತಿನ್ಬೋದು ರೀ. ಈ ರೀತಿ ಮಾಡಿ ನೀವು ಡಬ್ಬಿ ತುಂಬಿಟ್ರೆ ಎನಿ ಟೈಮ್ ತಿನ್ಬೋದು ರೀ. ನಾವು ಹೊರಗಡೆಯಿಂದ ತಂದು ತಿನ್ನೋ ಬದಲಿ ಈ ರೀತಿ ಮನೆಯಾಗೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಗೋಧಿ ಹಿಟ್ಟು ಮತ್ತು ಬೀಟ್ರೂಟ್ ಸೇರಿಸಿ ಚಿಪ್ಸ್ ಮಾಡಿದ್ದೀನಿ ರೀ. ಈ ಬೀಟ್ರೂಟ್ ಚಿಪ್ಸ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.